2009ರಿಂದ ಚೆಪಾಕ್ ಸ್ಟೇಡಿಯಂನಲ್ಲಿ ಆರ್ಸಿಬಿ ಸಿಎಸ್ಕೆ ವಿರುದ್ಧ ಏಕೆ ಗೆಲ್ಲಲು ಸಾಧ್ಯವಾಗಲಿಲ್ಲ ಎಂಬುದನ್ನು ವಿವರವಾಗಿ ನೋಡೋಣ. 1. ತವರು ಮೈದಾನದ ಅನುಕೂಲ ಹೋಮ್ ಅಡ್ವಾಂಟೇಜ್. ಚೆಪಾಕ್ ಸ್ಟೇಡಿಯಂ ಸಿಎಸ್ಕೆ ತಂಡದ ತವರು ಮೈದಾನ. ಇಲ್ಲಿ ಆಡುವಾಗ ಅವರಿಗೆ ಪಿಚ್ನ ಸ್ವರೂಪ, ಹವಾಮಾನ ಮತ್ತು ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಅರಿವಿರುತ್ತದೆ. ಈ ಮೈದಾನದಲ್ಲಿ ಸಿಎಸ್ಕೆ ಆಟಗಾರರು ಹೆಚ್ಚು ಆಡಿರುವುದರಿಂದ ಅವರಿಗೆ ಅಲ್ಲಿನ ಪರಿಸ್ಥಿತಿಗಳು ಮತ್ತು ಪಿಚ್ನ ಗುಣಲಕ್ಷಣಗಳು ಚೆನ್ನಾಗಿ ತಿಳಿದಿರುತ್ತವೆ. ಇದು ಅವರಿಗೆ ಹೆಚ್ಚಿನ ಅನುಕೂಲವನ್ನು ನೀಡುತ್ತದೆ. ಆರ್ಸಿಬಿ ತಂಡಕ್ಕೆ ಇದು ಹೊರಗಿನ ಮೈದಾನ. ಅವರಿಗೆ ಪಿಚ್ನ ಬಗ್ಗೆ ಅಷ್ಟೊಂದು ಪರಿಚಯವಿರುವುದಿಲ್ಲ. 2. ಪಿಚ್ನ ಸ್ವರೂಪ ಪಿಚ್ ಕಂಡೀಷನ್ಸ್. ಚೆಪಾಕ್ ಪಿಚ್ ಸಾಮಾನ್ಯವಾಗಿ ಸ್ಪಿನ್ ಬೌಲಿಂಗ್ಗೆ ಅನುಕೂಲಕರವಾಗಿರುತ್ತದೆ. ಸಿಎಸ್ಕೆ ತಂಡದಲ್ಲಿ ಹರ್ಭಜನ್ ಸಿಂಗ್, ರವೀಂದ್ರ ಜಡೇಜಾ, ಮೊಯಿನ್ ಅಲಿ ಮತ್ತು ಇತರೆ ಉತ್ತಮ ಸ್ಪಿನ್ ಬೌಲರ್ಗಳಿದ್ದಾರೆ. ಈ ಸ್ಪಿನ್ನರ್ಗಳು ಚೆಪಾಕ್ ಪಿಚ್ನ ಲಾಭ ಪಡೆದು ಆರ್ಸಿಬಿ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕಿದ್ದಾರೆ. ಆರ್ಸಿಬಿ ತಂಡವು ಸ್ಪಿನ್ ಬೌಲಿಂಗ್ಗೆ ದುರ್ಬಲವಾಗಿದೆ. 3. ಸಿಎಸ್ಕೆ ತಂಡ ಬಲಿಷ್ಠ ತಂಡ ಸ್ಟ್ರಾಂಗ್ ಸಿಎಸ್ಕೆ ಟೀಮ್. ಸಿಎಸ್ಕೆ ತಂಡವು ಅನುಭವಿ ಆಟಗಾರರಿಂದ ಕೂಡಿದೆ. ಅವರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಬಲಿಷ್ಠರಾಗಿದ್ದಾರೆ. ಎಂಎಸ್ ಧೋನಿ ಅವರ ನಾಯಕತ್ವದಲ್ಲಿ ಸಿಎಸ್ಕೆ ತಂಡವು ತಂತ್ರಗಾರಿಕೆಯಲ್ಲಿ ತುಂಬಾ ಬಲಿಷ್ಠವಾಗಿದೆ. ಅವರು ಪಂದ್ಯದ ಸಂದರ್ಭಕ್ಕೆ ಅನುಗುಣವಾಗಿ ತಮ್ಮ ತಂತ್ರಗಳನ್ನು ಬದಲಾಯಿಸುತ್ತಾರೆ. ಸಿಎಸ್ಕೆ ತಂಡದಲ್ಲಿ ಸುರೇಶ್ ರೈನಾ, ಫಾಫ್ ಡು ಪ್ಲೆಸಿಸ್, ಮ್ಯಾಥ್ಯೂ ಹೇಡನ್, ಮೈಕಲ್ ಹಸ್ಸಿ ಮತ್ತು ಇತರೆ ಅನುಭವಿ ಆಟಗಾರರಿದ್ದರು. 4. ಮಾನಸಿಕ ಒತ್ತಡ ಸೈಕಾಲಜಿಕಲ್ ಪ್ರೆಷರ್. ಚೆಪಾಕ್ ಸ್ಟೇಡಿಯಂನಲ್ಲಿ ಸಿಎಸ್ಕೆ ವಿರುದ್ಧ ಆಡುವುದು ಆರ್ಸಿಬಿ ತಂಡಕ್ಕೆ ಮಾನಸಿಕ ಒತ್ತಡವನ್ನು ಉಂಟುಮಾಡುತ್ತದೆ. ಸಿಎಸ್ಕೆ ಅಭಿಮಾನಿಗಳ ದೊಡ್ಡ ಸಂಖ್ಯೆಯ ಬೆಂಬಲ ಮತ್ತು ಸಿಎಸ್ಕೆ ತಂಡದ ಬಲಿಷ್ಠ ಆಟವು ಆರ್ಸಿಬಿ ಆಟಗಾರರ ಮೇಲೆ ಒತ್ತಡವನ್ನು ಹೇರುತ್ತದೆ. ಸಿಎಸ್ಕೆ ತಂಡದ ವಿರುದ್ಧ ಚೆಪಾಕ್ನಲ್ಲಿ ಗೆಲ್ಲುವುದು ಒಂದು ದೊಡ್ಡ ಸವಾಲು. 5. ಅನುಭವ ಮತ್ತು ತಂತ್ರಗಾರಿಕೆ ಎಕ್ಸ್ಪೀರಿಯನ್ಸ್ ಅಂಡ್ ಸ್ಟ್ರಾಟಜಿ. ಸಿಎಸ್ಕೆ ತಂಡವು ಐಪಿಎಲ್ನಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿದೆ. ಅವರು ಪಂದ್ಯವನ್ನು ಹೇಗೆ ನಿಯಂತ್ರಿಸಬೇಕು ಮತ್ತು ಗೆಲ್ಲಬೇಕು ಎಂಬುದನ್ನು ಚೆನ್ನಾಗಿ ತಿಳಿದಿದ್ದಾರೆ. ಅವರು ಚೆನ್ನಾಗಿ ಯೋಜಿತ ತಂತ್ರಗಳನ್ನು ಬಳಸುತ್ತಾರೆ ಮತ್ತು ಪಂದ್ಯದ ಸಂದರ್ಭಕ್ಕೆ ಅನುಗುಣವಾಗಿ ತಮ್ಮ ತಂತ್ರಗಳನ್ನು ಬದಲಾಯಿಸುತ್ತಾರೆ. ಧೋನಿಯವರ ನಾಯಕತ್ವ ಸಿಎಸ್ಕೆ ತಂಡದ ಗೆಲುವಿಗೆ ಒಂದು ಮುಖ್ಯ ಕಾರಣ. 6. ಪ್ರೇಕ್ಷಕರ ಬೆಂಬಲ ಕ್ರೌಡ್ ಸಪೋರ್ಟ್. ಚೆಪಾಕ್ ಸ್ಟೇಡಿಯಂನಲ್ಲಿ ಸಿಎಸ್ಕೆ ತಂಡವು ಆಡುವಾಗ ಪ್ರೇಕ್ಷಕರ ಬೆಂಬಲವು ಅವರಿಗೆ ಹೆಚ್ಚುವರಿ ಶಕ್ತಿಯನ್ನು ನೀಡುತ್ತದೆ. ಸಿಎಸ್ಕೆ ಅಭಿಮಾನಿಗಳ ಕೂಗು ಆರ್ಸಿಬಿ ಆಟಗಾರರನ್ನು ಒತ್ತಡಕ್ಕೆ ತಳ್ಳುತ್ತದೆ. ಇವುಗಳು ಚೆಪಾಕ್ ಸ್ಟೇಡಿಯಂನಲ್ಲಿ ಆರ್ಸಿಬಿ ಸಿಎಸ್ಕೆ ವಿರುದ್ಧ ಗೆಲ್ಲಲು ಸಾಧ್ಯವಾಗದಿರುವ ಕೆಲವು ಮುಖ್ಯ ಕಾರಣಗಳು.